ಅಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಮನರೊಳಗೆ ಮಾಡೋ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಬನ್ನಿ ಫ್ರೆಂಡ್ಸ್. ರೇ ಇಷ್ಟಕ್ಕಾಗಿ ಸಾಯ್ತಿದ್ಯಲ್ಲ ಲೇ. ಲೇ ಕರೆಕ್ಟ್ ಆಯ್ತಲ್ಲ ನಿಂದಾಗಿರ್ಬೇಕು, ನಿನ್ ನೆಟ್ವರ್ಕ್ ಸರಿ ಇದ್ದಂಗಿಲ್ಲ ನೋಡ. ಹಾ ಸರಿ ಸರಿ. ಹಾ ಹ್ಮ್ ಬನ್ನಿ ಹೇಳಿ. ಹೇಳ್ರಿ, ನಿಮ್ಮ ಬೀಸ್ಟ್ ಬಗ್ಗೆ ಹೇಳ್ರಿ ಇವತ್ತ. ನಿಮ್ ಲೇ ಬೀಸ್ಟ್, ಲೋಕಲ್ ಬ್ಲಾಕ್ ಡ್ರ್ಯಾಗನ್, ಏನ್ ಹೇಳೋ, ಮ್ಯಾಚ್ ತಿಂದಿದೆ ಆ ಚಟ್ನಿ ನಿಮ್ ಇಡ್ಲಿ ಸಾಂಬಾರ್. ವಡಾ ಚಟ್ನಿ. ಇಡ್ಲಿ ವಡೆ ಚಟ್ನಿ ಸಾಂಬಾರು ಅವ್ರಿಬ್ರೆ ನಮ್ ಮ್ಯಾಚ್ ತಿಂದಿದ್ದು. ಅಲ್ಲ ಏನ್ ಬಿಟ್ರ ಫುಲ್ ಬಾರಿ ಬಿಲ್ಡಪ್ ಆಯ್ತಾವ್ರಿ. ಏ ಬಿಲ್ಡಪ್ ಅಲ್ಲ, ಫಸ್ಟ್ ಇವನ್ ಬಗ್ಗೆ ಬೇಡ ತಡಿ. ಅವ್ನ್ ಸುರೇಶ್ ಶರ್ಮ ಇದಾನಲ್ಲ, ಅವನು ಅವನಿಗೆ ಬೌಲಿಂಗ್ ಮಾಡತಾರ ಯಾವ ತರ ಹೇಳೋ. ಅವ್ನ್ ಸಿವಿಲ್ ಕೌಶಿಕ್ ಇದ್ದ ಗೊತ್ತಾ ಗುಜರಾತ್ ಅಲ್ಲಿ, ಅವನ್ ತರ ಬೌಲಿಂಗ್ ಮಾಡ್ತಾನೆ. ಆಡೋದ್ ನೋಡ್ರೆ ಡಿವಿಲಿಯರ್ಸ್ ವಿರಾಟ್ ಕೊಹ್ಲಿ ಚಾರ್ಜ್ ಮಾಡಿದಾರಲ್ಲ ಅವತ್ತ. ಆಡೋದ್ ನೋಡ್ರೆ ಶೈನ್ ತರ ಆಡ್ತಾನೆ ಲೋಪರ್ ನನ್ ಮಗ. ಮೇನ್ ಮ್ಯಾಚ್ ತಿಂದೆ ಅಂದ್ರ ಏನೋ ಅವನು. ಒಂದ್ ಮ್ಯಾಚ್ ಬಿಡ, ಯಾವ್ದ ನಿಮ್ ಇವನೇ ಬ್ಲಾಕ್ ಅವ್ನು ಡ್ರ್ಯಾಗನ್ ಯಾರು, ಪ್ಲೇ ಮ್ಯಾಚ್ ಅಂದ್ರೆ ಹೊಡಿಬೋದಿತ್ತು ಬಿಡ. ಕೃಣಾಲ್ ಪಾಂಡೆ ಆಲ್ಮೋಸ್ಟ್ 2 6 ತಂದು ಈಸಿ ಮಾಡ್ಕೊಟ್ಟಿದ್ದ. ಹ್ಮ್ ಆ ಸ್ಟ್ರೈಕ್ ಅವನ ಇಟ್ಕೊಂಡ್ 20 ರನ್ ಅವನಿಗೆ ಆಡ್ಬಿಡ್ಬೇಕಿತ್ತವ. ಹೊಡಿತಿದ್ದ ಅವನು, ಒಂದ್ 2 6 ಆರ್ ಹೊಡಿತಿದ್ದ. ಬಾಲ್ ಈ ಕಪಿ ನನ್ ಮಗ ಇವನ್ ಒಂದು ನೀವು ಹೊಡಿ. ಇಷ್ಟು ಬ್ಲಾಕ್ ಅಷ್ಟೇ, ಡ್ರ್ಯಾಗನ್ ಅಂತ ಫೇಮಸ್ ಮಾಡಿ ಅವನಿಗೆ ಸ್ಟ್ರೈಕ್ ಕೊಡಿಸಿದ್ರಿ. ಶಾರ್ಟ್ ಬಾಲಿಗೆ ಹೊಡಿಲಿಲ್ಲ ಬ್ಲಾಕ್ ಡ್ರ್ಯಾಗನ್ ನನ್ ಮಗ, ಕಪಿ ನನ್ ಮಗ. ಸುಮ್ನೆ ಬೀಸ್ತಿದ್ದಾನೆ ಬ್ಯಾಟ್ ಎಲ್ಲಿ ನ. ಒಂದು ಫುಲ್ ಟಾಸ್ ಲೆಗ್ ಮೇಲೆ ಬಂದಿತ್ತಲ್ಲ, ಅದನ್ನ ಬಾಲ್ ಮಿಸ್ ಮಾಡಿದ್ ಬಿಡ. ಅದು ಒಂದ್ ಅದು ಸಿಕ್ಸ್. ಸಿಕ್ಸ್ ಇದ್ರ ಮ್ಯಾಚ್ ಇನ್ನ ಸಮೀಪ. ಮತ್ತೆ ದಿಗ್ವೇಶ್ ರಾಥಿತ್ ಫಸ್ಟ್ ಬಾಲ್ ಅದು ಶಾರ್ಟ್ ಇತ್ತು, ಅದನ್ನು ಹೊಡೆದ್ ಬಿಸಾಕ್ ಬದಿತ್ತು ಅಲ್ಲಿ ಮಿಡ್ ವಿಕೆಟ್ ಅಲ್ಲಿ. ಎಲ್ಲಿ ಅದು 12 ರನ್. ಅದನ್ನ ಹೋಗಿ ಅಲ್ಲಿ ತೊಡೆಲ್ ಹೊಡಿತಿದ್ದಾನೆ. ಏನ್ ತೊಡೆಲ್ 6 ಹೊಡೆದ 6 ಕೊಡ್ತಾರೆ ಅಂತ ಮಂಗುಂದೆ. ವೇಸ್ಟ್ ಇನ್ನ ವೇಸ್ಟ್ ಸುಮ್ಮ. ಎಲ್ಲೇ ಅವ್ನ್ ಪೊಂತಿದ್ದಾನೆ, ಕಾದ್ ನಮಗೆ ಬಗ್ಲಿಗೂಟ ಇಡ್ತಾನೆ. ಫಾರ್ಮ್ ರಿಕವರ್ ಆಗ್ಬೇಕಂದ್ರೆ RCB ಮ್ಯಾಚ್ ಬೇಕು ಅವನಿಗೆ. ಬರ್ತಾನೆ ಇಡ್ಡಾಟ ಇಟ್ಟ. ಮಿಚ್ಚಲ್ ಮಾರ್ಷ್ ಅಂತೂ ಮುಲಾಜೆ ನೋಡ್ತಿಲ್ಲ. ಇನ್ನೊಂದ್ ಏನಂದ್ರೆ ಅವ್ನ್ ಹೇಸಲ್ವುಡ್, ಅವನು ಆರ್ಕರ್ ಎಲ್ಲ ಟ್ರೈ ಮಾಡ್ಬಾರ್ದು ಗುರು. ಅವನು ಬರೀ ಲೈನ್ ಅಂಡ್ ಲೆಂತ್, ಅವ್ನು ಕರೆಕ್ಟ್ ಲೈನ್ ಅಂಡ್ ಲೆಂತ್. ಪಟ್ಟಿದಾರ ಒಂದ್ ಮಿಸ್ಟೇಕ್ ಮಾಡಿದ ನಿನ್ನೆ. ಏನು? ಇವನು ಓಪನರ್ ಕುಲ್ಕರ್ನಿ ಕ್ಯಾಚ್ ಹಿಡಿಬಾರ್ದಿತ್ತವ. ಹಾ ಅದು ತಪ್ಪಾಯ್ತು. ಅವ್ನ್ ಇನ್ನೊಂದ್ ಸ್ವಲ್ಪ ದಾಟ್ಸ್ಬೇಕಿತ್ತು. ಅವನಿಂದಾನೇ ನಾವ್ ರನ್ ರೇಟ್ ಒಂಚೂರು ಕಮ್ಮಿ ಇತ್ತು. ಅಷ್ಟೇ ಕುಲ್ಕರ್ನಿನ ಇಡ್ಬೇಕಿತ್ತು. ಇನ್ನೊಂದ್ ಸ್ವಲ್ಪ ಆರಿಸ್ಬೇಕಿತ್ತು. ಅವನ್ ಬಿಟ್ಟಿದ್ರ ಮಾರ್ಚ್ ಜಲ್ದಿ ಔಟ್ ಹಾಕಿದ್ದ. ಅವ ಡಾಟ್ ಮಾಡೋದಕ್ಕೆ ಯಾಕಡ್ರೆ ಹೊಡೆದಕ್ಕೆ ಔಟ್ ಹಾಕಿದ್ದ. ಅವ್ನ್ ತಿಣ್ಕಾಡ್ತಿದ್ದಾನೆ ಗುರು. ಮಾರ್ಚ್ ನೋಡಿದ್ರೆ ಎಲ್ಲೂ ನಾಯಿ ಹೊಡೆದಂಗ್ ಹೊಡೆದ್, ಇವನ್ ಬಾಲ್ ಮುಟ್ಟಕ್ಕೆ ತಿಣ್ಕಾಡ್ತಿದ್ದಾನೆ. ಅವ ಔಟ್ ಆಗಿಂದ ಮಾರ್ಚೆಗೆ ಈಸಿ ಆಯ್ತು. ಪುರಾಣ ಬಂದ ಅವನು ಬೌಂಡ್ರಿ ಹೊಡ್ಯಾಕತ್ತ ನಡೀತ ಅವನಿಗೆ. ಅವ್ನ್ ಇಲ್ಲ ಸಮತ್ ಅಂದ್ರ ಅದೇ ಹೇಸಲ್ವುಡ್ ಏನ್ ಗೊತ್ತಾ, ಆರ್ಕರ್ ಟ್ರೈ ಮಾಡ್ಬಾರ್ದಿತ್ತು ಪಂತಿಗೆ. ಲೈನ್ ಅಂಡ್ ಲೆಂತ್ ಹಾಕಿರ್ ಸಾಕಿತ್ತು, ಪಂತ್ ಅವನೇ ಕ್ಯಾಚ್ ಕೊಟ್ಟು ಹೋಗ್ತಿದ್ದ. ಇವ್ ಸುಮ್ನೆ ಆರ್ಕರ್ ಹಾಕಕ್ ಹೋದ, ಫುಲ್ ಟಾಸ್ ಬೀಳ್ತಿದ್ದು, ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟ ಪಂತು. ಲಾಸ್ಟ್ ಓವರ್ ಅಂತೂ ಬೆರ್ಸಾಡ್ಕೊಂಡು ಹೊಂಡ. ರಸಿಕ್ ಸರ್ ತಲಮಿಗೆ ಅಂತೂ ರಸ ಬರಂಗ್ ಹೊಡೆದ. ರಸನ ಇಳಿಸಿದ ಒಂದು. RCB ಅವ್ರು ನಮ್ ಇವನ್ ತುಂಬಾ ಮಿಸ್ ಮಾಡ್ತಿದ್ದಾನ್ರಿ, ಅವ್ನು ಯಶ್ದೇಳ್. ಹಾ ಅವ್ನ್ ಎಷ್ಟ್ ಇದ್ದಿದ್ರೆ ಆಗೋದಿಲ್ಲ. ಏನೋ ಇತ್ತು ಅವ್ನ್ ಕೈಲಿ, ಸ್ವಲ್ಪ ಲೋವರ್ ಬಾಲು ನಕಲ್ ಬಾಲ್ ಏನೋ ಅವ್ನ್ ಬಿಡ್ತಿದ್ದ ಬಾಣನ. ಇದು ರಸಿಕ್ ದಾರ್ ಕುನಾಲ್ ಪಾಂಡೆ ನೀನ್ ಜಾಸ್ತಿ ನೀನ್ ಏನೋ ಕೆಲಸ ಆಗಿಲ್ಲ. ಯಾರ್ದು? ಕುನಾಲ್ ಪಾಂಡೆ ಹೊಡೆದ್ರು. ಇಲ್ಲ ಕೃಣಾಲ್ ಪಾಂಡೆ ಓಕೆ 4. ಅವನೇ ಜೋರ್ ನಮ್ದು ಬೆಸ್ಟ್ ಬೌಲರ್ ಅವನೇ ನೆನ್ನೆ. ಅವನ್ ಸ್ಟ್ಯಾಂಡರ್ಡ್ ಆಗಿಲ್ಲ ನಿನ್ನೆ ಬೌಲಿಂಗ್. ಆದ್ರೆ ಅವ್ನ್ ಬೌನ್ಸರ್ಸ್ ಎಲ್ಲ ಬಿಟ್ಟ. ಪುರಾಣಿಗೆ ಯಾರಿಗೆಲ್ಲ ಒಳ್ಳೊಳ್ಳೆ ಬೌನ್ಸರ್ ಆಗ್ತಾ. ಅವ್ನ್ ಸುವೇಶ್ ಶರ್ಮನೇ ರೀ, ಅವ್ನ್ ಸ್ವಲ್ಪ ಕಲ್ಪ್ರಿಟ್ ಆಗ್ತಿದ್ದಾನೆ. 10ರಲ್ಲಿ 2 ಮ್ಯಾಚ್ ಚೆನ್ನಾಗ್ ಆಡ್ತಾನೆ. ಅವ ಈ ಸದ್ದ 2 ಮ್ಯಾಚ್ ಆಡಿದ್ನ, 1 ಮ್ಯಾಚ್ ರೆಸ್ಟ್ ಬೇಕು ಅವನಿಗೆ. ಅವನಿಗೆ ನಮ್ ಸ್ವಪ್ನಿಲ್ಲ ಪರವಾಗಿಲ್ಲ, ಲಕ್ಕಿ ವಿಚಾರ್ ತರ್ಸ್ರಿ ಅವ್ನ. ಅವ್ನ್ ಇದ್ದಾಗೆಲ್ಲ ನಾವ್ ಸೋಲೆ ಕಾಣಲ್ಲ. ಅವನ್ನ ಕರ್ಸ್ಬೇಕು ನೋಡಿ ನೀವೀಗ. ಏನಿಲ್ಲ, ನಮ್ ಪ್ರಾಬ್ಲಮ್ ಆಗ್ತಿರೋದು ಏನ್ ಗೊತ್ತಾ, ಹೇಸಲ್ವುಡ್ ಈಗ ಮೇನ್. ಅವ್ನ್ ಯಾಕೋ ರನ್ ಲೀಕ್ ಮಾಡ್ತಾ ಇದ್ದಾನೆ. ಆ ಲೀಕ್ ನ ಸ್ಟಾಪ್ ಮಾಡ್ಬೇಕು. ಲೀಕ್ ಆದ್ರ ಅವ್ನು ರಿಕವರ್ ಮಾಡಕ್ ಬ್ಯಾಟ್ಸ್ಮನ್ ಎದಕ್ಕದ? ಒಂದ್ ವೇಸ್ಟ್ ಬ್ಯಾಟ್ಸ್ಮನ್ ಆಡಿಸ್ತೀರಿ ನೀವು. ಜಿತೇಶ್ ಯಾರು ಶರ್ಮಾ ಹೊರಗ್ ಕುಂದ್ರಿಸಿ ಸಾಲ್ಟನ್ ಒಳಗ್ ಆಡಿಸ್ರಿ. ನೆಕ್ಸ್ಟ್ ಮ್ಯಾಚ್ ಸಾಲ್ಟ್ ಬಂದ್ರೆ ಸಾಲ್ಟ್ ಒಳಗೆ, ಜಿತೇಶ್ ಹೊರಗೆ, ರೊಮಾರಿಯೋ ಹೊರಗೆ, ವೆಂಕಿ ಮತ್ತೆ ನಮ್ ಬೆತ್ತಲ್ ಒಳಗೆ. ಬೆತ್ತಲ್ ನ 3 ಡೌನ್, 4 ಡೌನ್ ಡೇವಿಡ್, 5 ಡೌನ್ ಇಂಗ್ಲೆಂಡ್ ಕೃಣಾಲ್. ಆಡ್ತಾನ ಆ ಪೊಸಿಷನ್ ಆಡಿದ್ರೆ ನಡೀತ ಬೆತ್ತಲ್ಲ.
ಅಲ್ಲಿ 6 ಡೌನ್ ಒಂಚೂರು ಅದೇ ವೆಂಕಟೇಶ್ವರ್ ಆಡ್ಬೇಕಾಗುತ್ತೆ. ವೆಂಕಟೇಶ್ವರ್ ಆಡ ಅಭ್ಯಾಸ ಇಲ್ಲ, ಫಿನಿಶರ್ ರೋಲು. ಬಟ್ ಏನ್ ಮಾಡಂಗಿಲ್ಲ, ಟೀಮಿಗೋಸ್ಕರ ಆಡ್ಬೇಕು ಅವನು, ಮುದಿ ನನ್ ಮಗ. ಚಾನ್ಸ್ ಕೊಡು ಒಂದೆರಡು. ಅವನಿಲ್ಲ ಅಂದ್ರೆ ಇವನಿದಾನೆ, ಯಾರೋ ನಮ್ಮ ಕನಿಷ್ಕ್ ಚೌಹಾಣ್, ಇಂಡಿಯಾದವನು. ಲೋಕಲ್ ಪ್ಲೇಯರ್ ನಾಡ್ಸ್ ನೋಡ್ಬೇಕಪ್ಪ, ಅವನ್ ಬಿಡು ವೆಂಕಟೇಶ್ವರ್ನ. ಕನಿಷ್ಕ್ ಚೌಹಾಣ್ ಆಡ್ಸ್ಬೇಕು. ಕನಿಷ್ಕ್ ಚೌಹಾಣ್ ಇಲ್ಲ ವಿಕ್ಕಿ ಆಸ್ಟಲ್ ಇಬ್ರು ಇದಾರೆ, ಅವ್ರಿಬ್ರು ಸ್ಪಿನ್ನರ್, ಚೂರು ಹೆಲ್ಪ್ ಆಗುತ್ತೆ. ವೆಂಕಟೇಶ್ ಇಬ್ರು ಬ್ಯಾಟಿಂಗ್ ಆಡ್ತಾರೆ. ಕನಿಷ್ಕ್ ಚೌಹಾಣ್ ಅಂಡರ್ 19 ಎಲ್ಲ ಚೆನ್ನಾಗೆ ಹೊಡೆದಾನೆ. ವಿಕ್ಕಿ ಆಸ್ಟಲ್ ಮಹಾರಾಷ್ಟ್ರಾಗ ಆಡ್ತಾನೆ, ಅವನು ಸ್ವಲ್ಪ ನೆಕ್ಸ್ಟ್ ಮ್ಯಾಚ್ ಹಿಟ್ಟಿಂಗ್. ಅಲ್ಲಿ ರಾಯ್ಪುರ್ದಾಗಲ್ಲ. ನೆಕ್ಸ್ಟ್ ರಾಯ್ಪುರ್ ಬಾಯ್ ಬಾಯ್ ರಾಯ್ಪುರ್. ಅವೆಲ್ಲ ರಾಯ್ಪುರ್ದಾಗ ಪಿಚ್ ಮ್ಯಾಚ್ ನೋಡಿ ಏನ್ ಎಷ್ಟು ದಿವಸ ಗೊತ್ತಾ, ಅದಪ್ಪ. ಈ ಲಕ್ನೋ ಪಿಚ್ ಎಲ್ಲ ನೋಡಕ್ಕಷ್ಟೇ ದೊಡ್ಡದು, ಬೌಂಡ್ರಿ ಎಲ್ಲ ಚಿಕ್ಕವೇ. ಪಿಚ್ ಮಾತ್ರ ಸ್ಟೇಡಿಯಂ ದೊಡ್ಡದು, ದೊಡ್ಡ ಬೌಂಡ್ರಿ ಕಾಣ್ತಾವ್ರು. ಮುಂದಕ್ ಮಾತ್ರ ಬೌಂಡ್ರಿ ಮತ್ತೆ ಮುಂದಕ್ ಬಂದಿರ್ತಾವ ಅಷ್ಟೇ, ಇನ್ನೇನಿಲ್ಲ. ಹ್ಮ್ ಆದ್ರೂ ಒಂಚೂರು ಏನ್ ಗೊತ್ತಾ, ಇಲ್ಲಿ ಬೌಲರ್ಸ್ ಒಂಚೂರು ಹೆಲ್ಪ್ ಇರ್ಬೇಕು ಗುರು, ಪಿಚ್ ಅಲ್ಲಿ ಏನಾದ್ರು ಎಷ್ಟ 190 ಒಂಚೂರ್ ಗ್ರಾಸ್ ಗೀಸ್ ಬಿಡ್ಬೇಕು. ಸ್ಕೋರ್ ಸಾಕು. ಫುಲ್ ಟರ್ನಿಂಗ್ ಟ್ರ್ಯಾಕ್ ಮಾಡೋದ್ ಬೇಡ, ಚೂರ್ ಹ್ಮ್ ಗ್ರಾಸ್, ಒಂಚೂರ್ 1-2 ಬಾಲ್ ಬಾಲ್ ತಿರುಗ್ಬೇಕು. ಫುಲ್ ಟರ್ನಿಂಗ್ ಇದ್ರು ನಡೀತಾ. ಫುಲ್ ಟರ್ನಿಂಗ್ ಇದ್ರೆ ಬೇಡ, ಅದಾದ್ಮೇಲೆ ತಿರುಗಿ ಗೆಲ್ಬೇಕು ಒಂದಿಷ್ಟು. ಅದು ಬೇಡ, ಅದು ಫುಲ್ ಟರ್ನಿಂಗ್ ಇದ್ರೆ ಬೇಡ, ಇಬ್ರಿಗೂ ಹೆಲ್ಪ್ ಇರ್ಬೇಕು. ಇದನ್ನ ಹಾಕೊಂಡ್ ಯಾವ್ದಾಗ ಫ್ಲಾಟ್ ಟಾರ್ ರೋಡ್ ಅಲ್ಲಿ ಬೌಲಿಂಗ್ ಮಾಡ್ದಂಗ ಆಗುತ್ತೆ ಬೌಲರ್ಸಿಗೆ. ಬ್ಯಾಟಿಂಗ್ ಬರುತ್ತೆ, ರಮ 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 ಲಕ್ ರಮ ಇದ್ದವ್ರಿಗೆ ಅದು ಗೆಲ್ಲೋದು. ಬ್ಯಾಟಿಂಗ್ ಅಷ್ಟೇ. ನಿನ್ನೆ ಟೀಮ್ ಡೇವಿಡ್ ಆಡೋದ್ ನೋಡಿದ್ರ, ಇನ್ನ 3 ಬಾಲ್ ಉಳಿಸಿದ್ ನೋಡ, ಫುಲ್ ಆಡಿದ್. ಟೀಮ್ ಡೇವಿಡ್ ಲಾಸ್ಟ್ ಓವರ್ ಆಡಿದ್ರೆ ಏನಿಲ್ಲ ಅಂದ್ರೆ 3 ಬಾಲ್ ಉಳಿಸಿದ್. ಆ ಶಾಬಾಜ್ ಅಹಮದ್ ಓವರಲ್ಲಿ ಇನ್ನೊಂದ್ 2 6 ಹೊಡಿತಿದ್ನಾ. ಲಾಸ್ಟ್ ಓವರ್ ದಿಗ್ವೇಶ್ ರಾತಿ 20 ಬೇಕು, ಡೇವಿಡ್ ಇದ್ದಿದ್ರೆ 4 ಬಾಲ್ 4 ಬಾಲ್ಸ್. ಎಲ್ಲೋ 5 ಓವರಿಗೆ 80 ರನ್ ಬೇಕಿತ್ತು ಲಾಸ್ಟ್. ಅಲ್ಲಿಂದ ಎಳ್ದಿದ್ದು ಮ್ಯಾಚ್ ನ ಪಾಪ ಡೇವಿಡ್. ಅವನು ಆಡ್ದ, ಇವನು ಕುನಾಲ್ ಪಾಂಡ್ಯನು ಸ್ಟಾರ್ಟಿಂಗ್ ಟ್ರಬಲ್ ಮಾಡಿದ್ರು, ಶೊಮ್ಮಿಗೆಲ್ಲ ಹೆವಿ ತರಟೆಗ್ ತಗೊಂಡ. ಶಮ್ಮಿಗೆ 2 6 ಹೊಡೆದ್ನಲ್ಲ, ಚೇಂಜ್ ಆಗ್ತದ ಮ್ಯಾಚ್. ಶೊಮ್ಮಿ ಕೊಟ್ಟ ಶೊಮ್ಮಿ ಕಂಟಿನ್ಯೂಸ್ ಅಲ್ಲಿ 3 ಓವರ್ 15 ರನ್ ಬಂದವ್. 17 16 16. RCB ಏನ್ ಜಾಸ್ತಿ ಚೇಂಜ್ ಮಾಡೋದ್ ಬೇಡ ಗುರು, ಅದೇ ಓಪನಿಂಗ್ ಸಾಲ್ಟ್ ಬಂದ್ರೆ ಬೆತ್ತಲ್ನ ಹಿಡ್ಕೊಂಡ್ ಮಿಡ್ಲ್ ಆರ್ಡರ್ ಅಲ್ಲಿ ಆಡಿಸ್ಲಿ ಬೆಸ್ಟ್. ಅವ್ನ್ ಮಿಡ್ಲ್ ಆರ್ಡರ್ ಆಡೋ ಅಭ್ಯಾಸ. ಇಡ್ಲಿ ವಡಾ ಸಾಂಬಾರ್ ತೆಗೆದ್ ಬಿಟ್ರಪ್ಪ ಅವ್ನು. ಇಡ್ಲಿ ವಡೆ ಸಾಕು ಸಾಂಬಾರ್ನ ತೆಗ್ದು 10 ಮ್ಯಾಚ್. ಸಾಕು. ಇನ್ನು ಎಷ್ಟು ಹಳೆ ಮ್ಯಾಚ್ ಹೇಳ್ಕೊಂಡ್ ಓಡಾಡಕ್ ಆಗಲ್ಲ, ಎಷ್ಟು ಒಂದ್ ಚಾನ್ಸ್ ಕೊಡೋದು. ಇವನಿಗೆ ಹೇಳ್ದಂಗ ಆತು. ಯಾರವ GT ತಗದಾನಲ್ಲಪ್ಪ, ಯಾರವ ಶಾರುಖ್ ಖಾನ್ ಇವ ಯಾರು ಅವನ ಹೆಸರು, ಟಿವಲ್ಟಿಯಾ. ರಾಜಸ್ಥಾನ್ದಾಗಿದ್ದ ಗವಾಟಿಯ. ಒಂದ್ ಮ್ಯಾಚ್ ಗೆಲ್ಲಿಸಿ ಒಂದ್ 3 ಸೀಸನ್ ಆಡಕತ್ತಾನಲ್ಲ, ಹಂಗೆ ಹಂಗಾತ ಒಂದು. 8 ಮ್ಯಾಚ್ 10 ರನ್ ಮೇಲೆ ಕ್ರಾಸ್ ಆಗ್ತಿಲ್ಲ. ಎಷ್ಟು ಟೋಟಲ್ ಹೊಡೆದ್ರದ 90 ರನ್ 10 ಮ್ಯಾಚ್ ಇಂದ ಅವನು. ಅದ್ರಲ್ಲಿ ಒಂದ್ ಸೋಲಿಗೆ ಅವನೇ ಕಾರಣ, ಡೆಲ್ಲಿ ಮೇಲೆ ಬಾಲ್ ಟು ಬಾಲ್ ಆಡಿರೋ ಅವತ್ ನಾವ್ ಗೆಲ್ತಿದ್ವಿ. ಇವತ್ತು ನೆಡ್ಲಕ್ ಆಡಿದ್ರ ಇತ್ತು ಬಿಡ, ಏನ್ ಅಂತದೇನಿದ್ದಿಲ್ಲ. ಉಳ್ಕಿದ್ರ ಎಲ್ಲಾರು ಹೊಡ್ಯಾಕತ್ತಾರ. ಅದೊಂದ್ ಓವರ್ ತಡೆದಿದ್ರೆ ಸಾಕಿತ್ತು. ನೆಕ್ಸ್ಟ್ ಓವರ್ ಸ್ಪಿನ್ನರ್ ಬರ್ತಿದ್ನ, ಆರಾಮ್ಸೆ 3-4 6 ಹಾಕೊಂತಿದ್ದ ಜಿತೇಶ್. ಸ್ಪಿನ್ನರ್ ಹೆಂಗ್ ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಸಾಕಾಗಿತ್ತು. ರಜತ್ ಪಟ್ಟಿದಾರ್ ನೋಡ್ಕೊಂತಿದ್ದ, ಅವನು ಔಟ್ ಆದ. ರಜತ್ ಪಟ್ಟಿದಾರಿಗೂ ಪ್ರೆಷರ್ ಬಂತು. ಮತ್ತೆ ಯಾಕಂದ್ರ ಅವ್ರದ್ದು ಇದೇ ಇರ್ತಲ್ಲ, ಒಂದು ಕನಸು, ಹೀರೋ ಆಗ್ಬೇಕು, ಮ್ಯಾಚ್ ಗೆಲ್ಸ್ಬೇಕಲ್ಲ. ಮ್ಯಾಚ್ ಗೆಲ್ಸಕ್ ಹೋಗಿ ಅವ್ ಮ್ಯಾಚ್ ಸೋಲ್ಸಾಕತ್ತಾನ. ಸ್ಪಿನ್ನರಿಗೆ ಮಾತ್ರ ಬೌಲಿಂಗ್ ಕೊಡ್ಬಿಡಿ, ಇದು ಎಲ್ಲಾ ಟೀಮ್ ವಾರ್ನಿಂಗ್ ಅಂತ ಹೇಳಿರ್ತಾರೆ. ರಜತ್ ಪಟ್ಟಿದಾರ್ ಇದ್ದಾಗ ಸ್ಪಿನ್ನಿಂಗ್ ಕೊಡೋದು ಹೆವಿ ಟ್ರಬಲ್. ಸೆಲೆಕ್ಟರ್ಸ್ ನೋಡ್ಬೇಕಪ್ಪ, ಅವ್ನ್ ಸೀದಾ ವೈಸ್ ಕ್ಯಾಪ್ಟನ್ ಮಾಡ್ಬೇಕು. ಅಯ್ಯರ್ ಇವನ್ ಸೂರ್ಯಕುಮಾರ್ ಯಾದವ್ ಬಿಟ್ಬಿಡ್ಬೇಕು. ರಜತ್ ಪಟ್ಟಿದಾರ್ ಇನ್ ಎಷ್ಟು ಹೊಡೆದ, ಮಯಾಂಕ್ ಯಾದವ್ಗೆಲ್ಲ 150 ಹಾಕಿರ ಅದೇ ಸ್ಪೀಡ್ ಅಲ್ಲಿ ಹೊಡೆದ. ಆ ರೊಮರೆ ಇಂದಾನೆ 2 ಮ್ಯಾಚ್ ಸೋತಿದ್ರೆ ನಾವು ಲಾಸ್ಟ್ ಅದಲ್ಲಿ ಲಾಸ್ಟಿಗೆ ಹಂಗ ಬಂತು ಲಾಸ್ಟ್ 10 ಬಾಲ್ 32 ರನ್ ಹೊಡೆದ್ನ. ಲಾಸ್ಟ್ RCB 10 ಬಾಲಿಗೆ 30 ರನ್ ಬೇಕಿತ್ತು. ಇವನ್ 10 ಬಾಲಿಗೆ 16 ಹೊಡೆದ ನಮ್ಮವನು. ಒಂದು ಬೌಲಿಂಗ್ ಅಲ್ಲಿ ಸೋಲ್ಸ್ದ ರೊಮಾರಿಯೋ, ಇನ್ನೊಂದು ಇವತ್ ಬ್ಯಾಟಿಂಗ್ ಅಲ್ಲಿ ಸೋಲ್ಸ್ತಾನೆ. 20 ರನ್ ಕೊಡ ನಿನ್ನೆ. ಅಲ್ಲ, DC ಮೇಲೆ ಒಂದು ಬೌಲಿಂಗ್ ಅಲ್ಲಿ ಸೋಲ್ಸ್ದ, ಇನ್ನೊಂದು ಇದು ಬ್ಯಾಟಿಂಗ್ ಅಲ್ಲಿ ಸೋಲ್ಸ್ದ. ಒಂದ್ ಮ್ಯಾಚ್ ಕುಂದರ್ಸಿದಾರ ಬರಬರಿ ರೆಡಿ ಆಗತ್ತ ಅದು ಗಾಡಿ. ಒಂದ್ ಸ್ವಲ್ಪ ಇದಕ್ಕೆ ಗ್ಯಾರೇಜಿಗೆ ಬಿಟ್ಟು. ಇಲ್ಲಾಂದ್ರೆ ಜಾರ್ಡನ್ ಕಾಕ್ಸ್ ನೋಡ್ಸ್ಬೇಕು.
ಜಾರ್ಡನ್ ಕಾಕ್ಸ್ ನಾಡ್ಸ್ಬೇಕು ಇನ್ನೊಂದು. ಡಫಿನ ಎಜೆಲ್ವುಡ್ ಕುಂದ್ರಿಸಿ ಒಂದ್ ಮ್ಯಾಚ್ ಡಫಿನ್ ಆಡ್ಸ್ಬಿಡ್ಬೇಕು ಬಿಡಪ್ಪ. ಎಜೆಲ್ವುಡ್ ಇಲ್ಲ ಯಾಕ ಬೇಡ ಬೇಡ. ಹೇಸಲ್ವುಡ್ ಓಕೆ, ಡಫಿ ಬೇಡ. ಡಫಿ ಇನ್ನೊಂದ್ ಏನ್ ಗೊತ್ತಾ, ಅದೇ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಇಬ್ರು ಆಡ್ಸ್ಬೇಕಾ? ಬೇಡ. ರೊಮರೆ ಇಲ್ಲ, ಯಾರು ಇರ್ತಾರ ಅವನು ಇಬ್ರುನು, ಡಫಿ ಇಬ್ರುನು ಇದ್ರಲ್ಲಿ ಇಟ್ಕೊಬೇಕು ಇಂಪ್ಯಾಕ್ಟ್ ಅಲ್ಲಿ. ಹ್ಮ್ ಬ್ಯಾಟಿಂಗ್ ಬೇಕು ಅಂದ್ರೆ ಸ್ಕೋರ್ ಮಾತ್ರ. ಮೇಲೆ ಆಡ್ಸ್ಬೇಕು. ಇಲ್ಲಾಂದ್ರೆ ಡಫಿ, ಹೇಸಲ್ವುಡ್ ಒಳ್ಳೆ ಬೌಲಿಂಗ್ ಆಯ್ತು. ಭುವನೇಶ್ವರ್ ಕುಮಾರ್, ರಸಿಕ್ ದಾರು, ಕುನಾಲ್ ಪಾಂಡ್ಯ, ಸುರೇಶ್ ಶರ್ಮಾ ಕೊಟ್ಟು ಹಾಕ್ಬೋದು. ಯಾರ ಒಬ್ರು ಫೇಲ್ ಆದ್ರೆ ನಡೀತ, ಕವರ್ ಮಾಡ್ಬೋದು ಇನ್ನೊಬ್ಬ. ಯಾರು ಫೇಲ್ ಆದ್ರೂ ಅವಾಗ ಹೇಸಲ್ವುಡ್ ಮಿಡ್ಲ್ ಆಡ್ರು ಅಲ್ಲಿ ಬೌಲಿಂಗ್ ಹಾಕ್ಸ್ಬೋದು. ಪವರ್ ಪ್ಲೇ ಹ್ಮ್ ಡಫಿ ಒಳ್ಳೆ ಬೌಲರ್. ಪವರ್ ಪ್ಲೇ ಹೇಳ್ ಮಾಡ್ಸಿದ್ ಬೌಲರ್ ಡಫಿ ಮತ್ತೆ ಭುವನೇಶ್ವರ್ ಕುಮಾರ್. ಇಂಪ್ಯಾಕ್ಟ್ ಆತರ ಯೂಸ್ ಮಾಡ್ಲಿ, ಇವ್ರು ಇಂಪ್ಯಾಕ್ಟ್ ಆತರ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾವು ಸೆಕೆಂಡ್ ಬ್ಯಾಟಿಂಗ್ ಆ ಬೌಲಿಂಗ್ ಅದೇ ಹೋಗ್ಲಿ. ಇವ್ರು ನೋಡಪ್ಪ ಹಚ್ತಿಲ್ಲಿ ಕ್ಯಾಚು ಹಂಗ ಬಿಟ್ರು. ಪಡಿಕಲ್ ಹೊಡಿಕಲ್ ಅವ್ನ್ ಕುನಾಲ್ ಕ್ಯಾಚ್ ಪಾಂಡ್ಯ ಬಿಟ್ರ, ಪಡಿಕಲ್ ಬಿಟ್ಟಾನ, ಪಾಂಡೆ ಬಿಟ್ಟಾನ. ಆದ್ರೆ ಹಿಂದ್ ಬಾಳ ಏನ್ ಡ್ಯಾಮೇಜ್ ಆಗ್ಲಿಲ್ಲ ಅವು. ಕುತ್ತಿಡಿ ಅಂದ್ರೆ ಎಲ್ಲ ಮಳ್ಕೊಂಡ್ ಹಿಡಿತಾನ ನನ್ ಮಗ, ಲೋಪರ್ ನನ್ ಮಗ ಕುನಾಲ್ ಪಾಂಡ್ಯ. ಅವ್ನ್ ಪಡಿಕಲ್ ಬಿಟ್ಬಿಡ. ಬೌನ್ಸರ್ ಹಾಕಿ ಹಾಕಿ ಅಭ್ಯಾಸ ಆಗಿ ಬಾಲಿಗೆ ಹಾರೇ ಇನ್ನ ಹಾರಿ ಪುರಾನ್ ಜಾಸ್ತಿ, ಅದ್ ಕ್ಯಾಚ್ ಬಿಟ್ಟೇನ್ ಜಾಸ್ತಿ ರನ್ ಹೊಡೆದಿರ್ಲಿಲ್ಲ. ನೆಕ್ಸ್ಟ್ ಓವರ್ ಔಟ್ ಅದ. ಅವ್ನು ಔಟ್ ಆದ. ಭೂವಿದ್ ಮತ್ತೆ ಒಳ್ಳೆ ಸ್ಪೆಲ್ ಇತ್ತು. ಭುವನೇಶ್ವರ ನಡೀತು. ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡ್ಬೇಕಪ್ಪ. ಇವೇನು ಕಣ್ಣು ಮುಚ್ಕೊಂತಾವ ಏನ್ ಯಾರಿಗ ಗೊತ್ತು. ಅವ್ನು ಸ್ಟ್ರೆಂತ್ ಆಡ್ಬೇಕು. ಅವ್ನು 8 ಮೀಟರ್ ಇಂದ ಅಲ್ಲ 4 to 6 ಮೀಟರ್ ಏನಾಗ್ತಾನೆ ಆ ಲೆಂತ್ ಹಾಕ್ಬೇಕು ಅವನು. ಯಾರ್ಕರಿಗೆ ಯಾಕೊಂಟಾನಪ್ಪ ಆತ. ಅವನಿಗೆ ಯಾರ್ಕಾರ ಹಾಕಕ್ ಬರಲ್ಲ ಅವನಿಗೆ ಮಂಗೊಂದು. ಭುವನೇಶ್ವರ್ ಕುಮಾರ್ ಜೊತೆ ಕಲ್ತ್ಕೋದಾಕ ಅವ್ನು ಬೇಡ. ಅವ್ನ್ ಲೆಂತ್ 4 ಮೀಟರ್ 6 ಮೀಟರ್ ಮುಟ್ಟಾಕ ಪಂತಿಗೆ ಮಕಡೆ ಮಲಗ್ತಿದ್ದ ವಿಕೆಟ್ ಮೇಲೆ. ಮಿಸ್ಟರ್ ಮಾರ್ಕ್ಸ್ ಬಾರಿ ಆಡ್ ಬಿಡಪ್ಪ ಮ್ಯಾಚ್. ಸಾಯ್ಲಿ ಬಿಡು, ಅವ್ನು ಆಡ್ತಾನೆ. ಪ್ರಿನ್ಸ್ ಮೈನ್. ಅವ್ 2 ವಿಕೆಟ್ ಚೇಂಜ್ ಮಾಡಿದ್ ಏನಾರ ಪವರ್ ಅಲ್ಲಿ ಏನಾರ ವಿಕೆಟ್ ಬಿದ್ದಿರ್ಲಿಕ್ಕಂದ್ರ 18ವರೆಗೆ ಮತ್ತ ನಿನ್ನೆ ಚೇಂಜ್. ಅಲ್ಲಿ ವಿಕೆಟ್ ಇಲ್ಲ ಅಂದ್ರೆ ಕೊಹ್ಲಿ ವಿಕೆಟ್ ಬಿದ್ರೆ ಪವರ್ ಪ್ಲೇ ರನ್ 60-70 ಹೋಗ್ತಿತ್ತ. 18ವರೆಗೆ ಚೇಂಜ್ ಅಂತ. ಅಲ್ಲಿ ಮೇನ್ ವಿಕೆಟ್ ತೆಗ್ದಿದ್ದೆ ಅವನು. ಪಡಿಕಲ್ದು ಜಿತೇಶ್. ಪಡಿಕಲ್ ನಿಂತಿದ್ರೆ ಇನ್ನೊಂಚೂರು ರನ್ ಬರ್ತಿತ್ತು. ಇಬ್ರು ಸೆಟ್ ಆಗಿದ್ರು. ವಿರಾಟ್ ಕೊಹ್ಲಿ ಡಕ್ಕಿ ಒಂದ್ಮೇಲೆ ಅಲ್ಲೇ ಚೇಂಜ್ ಆಯ್ತು. ವಿರಾಟ್ ಕೊಹ್ಲಿ ಔಟ್. ವಿರಾಟ್ ಕೊಹ್ಲಿ ಇರ್ಲಿಕ್ಕೆ ಬರ್ತಿದ್ ನಾವ ಚೇಂಜ್ ಅಂದ್ರೆ ಬಿಡ್ತಿದ್ದಿ ನಾವ. 60-70 ಹೆಂಗಾರ ಮಾಡಿ ತಂದು ಇನ್ನೊಬ್ರು ಹೊಡ್ಕೊಂತ ಚೇಂಜ್ ಆಗ್ಬಿಡುದು ಅದು. ಅವ್ನ್ ರಾಣನ್ ತೆಗ್ದಾಕ್ರಿ ಇಂಡಿಯನ್ ಸೆಟಪ್ ಇಂದ. ಅವ್ನ್ ರಾಣ, ಹರ್ಷಿತ್ ರಾಣನ ಕಪಿ ನನ್ ಮಗ. ಅವನ್ ಬದ್ಲಿ ಪ್ರಿನ್ಸ್ ಯಾದವ್ ಸ್ಟ್ರೈಕ್ ಕೊಡ್ಬೇಕು. ಇದು ಬೌಲಿಂಗ್ ಅಂದ್ರೆ ಅವನದು ಬರೀ ಬೌನ್ಸ್ ಆಗ್ತಾನೆ. ಅದೆಲ್ಲ ಒಂದು ಲಾಸ್ಟಿಗೆ ಇವ್ರು ಯಾರು ಮಕ್ಳು ಅವ್ನ ಬರ್ತಾರೆ. ವರ್ಲ್ಡ್ ಕಪ್ ಆಡೋದು ಇದು ಡ್ರೀಮ್ ಐತಂತಪ್ಪ ಯಾರಿಗೆ? ಪ್ರಿನ್ಸ್ ಯಾದವ್. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜೊತೆ ಆಡ್ಬೇಕು ನಾನು ಅಂತ. ಹಾ ವರ್ಲ್ಡ್ ಕಪ್ ಡೌಟ್. ವರ್ಲ್ಡ್ ಕಪ್ ಇಷ್ಟು ಬೇಗ ಡೌಟ್ ರೀ. ಅಷ್ಟು ಬೇಗ ಆಗಲ್ಲ. ಹಿಂಗೆಲ್ಲ ಕೊಡೋದು. ಶಮ್ಮಿ ಇಲ್ಲ ಪಾಪ, ಕಾದ್ ಕೂತಿದ್ದಾರೆ ಹುಡುಗರು. ಶಮ್ಮಿ, ಬುಮ್ರಾ, ಭುವನೇಶ್ವರ್ನ ತೋತಾರನ ಡೌಟ್. ಇನ್ ಪ್ರಿನ್ಸ್ಗೆಲ್ಲ ಡೌಟ್. ಮತ್ತೆ ಅದೇ ಪ್ರಸಿದ್ಧ ಯಾಕೋ. ಮತ್ತೆ ರನ್, ಮತ್ತೆ ಇವ್ರಿಗೆ ಬ್ಯಾಟ್ಸ್ಮನ್ ಗಳಿಗೆ ರನ್ ಬೇಕಿಲ್ಲ ಒಳ್ಳೆ ಚೇಸ್ ಮಾಡಕ. ಪ್ರಸಿದ್ಧ ಬೈ, ಹರ್ಷಿತ್ ಬೈ, ಗಂಭೀರ್ ಬಾಯ್ಸ್. ಗಂಭೀರ್ ಬಾಯ್ಸ್ ಮತ್ ಬರ್ತಾರೆ. ಮಾರ್ಚ್ ನೆಕ್ಸ್ಟ್ LSC ಗೆ ಏನ್ ಕೆಲ್ಸ ಗೊತ್ತಾರು, ಮೇಲ್ ಹೋಗ್ತಿರೋ ಟೀಮ್ ನ ಕಾಲ್ ಇಳಿಯೋದಷ್ಟೇ. ಈಗ ಅವ್ರೆಂತೂ ಬರಲ್ಲ ಪ್ಲೇ ಆಫ್ ಗೆ. ಯಾರನ್ನಾರು ಈಗ ನೋಡ ಟ್ರೆಂಡ್ ಎಲ್ಲಗ ಬಾಟಮ್ ಟೇಬಲ್ ದಾಗ ಯಾರದಾರ ಅವ್ರ ಗೆಲ್ಲಕತ್ತಾರ. 8 ಗೆದ್ರೆ ಸಾಕಿ ಸರಿ, ಕ್ವಾಲಿಫೈ ಪಕ್ಕ. 9 ಗೆದ್ರೆ ಟಾಪ್. ಅಲ್ಲಲ್ಲಿ ಈಗ ಯಾರ್ ಕೆಳಗಿರ್ತ ಆ ಟೀಮ್ ಗಳ ಗೆಲ್ಲಕತ್ತಾವ. ಕೆಳಗಿದ್ದವ್ರೆ ಮೊನ್ನೆಯಿಂದ ನೋಡ್ತೀವಿ. ಅವ್ರ ಗೆದ್ರು, KKR ಗೆದ್ರು, ಹೈದರಾಬಾದ್ ಅವ್ರ ಗೆದ್ರು, GT ಗೆದ್ರು. ಮೊನ್ನೆ ನೋಡು ಮೇಲಿರೋ ಟೀಮ್ ನೋಡಿ, SRH ಕೆಳಗಿತ್ತು, 3rd ಪ್ಲೇಸ್ ಅಲ್ಲಿ ಇತ್ತು, 1st ಪ್ಲೇಸ್ ಹೊಡೆದ್ರು. ಇವಾಗ ನಿನ್ನೆ RCB ದವ್ರನ್ನ ಲಕ್ನೋದವ್ರು ಹೊಡೆದ್ರು ಅಷ್ಟೇ. ಇವತ್ತಿನ ಮ್ಯಾಚ್ ಬೇಡ ಸಾಕಿ ನನ್ ಮಕ್ಳದು. ಅಂದ್ರ ಬೈಬೇಕ್ರಿ ನೀವು ನಿಮ್ ಇಡ್ಲಿ ವಡ ಸಾಂಬಾರಿಗೆ. ಇಷ್ಟಕ್ಕೆ ಬಿಟ್ರೆ ಹಂಗ ಅವ್ನ್ ಜಿತೇಶಿಗೆ ಸಾಕು ಅಪ್ಪಿ. ಅವ್ನ ಆಚೆ ಹಾಕ್ಬಿಡಿ ಸಾಕು. ಅವ್ನ್ ಇಡ್ಲಿ ವಡೆ ಸಾಂಬಾರ್ ಮಾಡ್ಕೊಟ್ರಿ. ಅವ್ನ್ ಯಾವತ್ತ ಸ್ಟೇಟ್ಮೆಂಟ್ ಕೊಟ್ಟ ಟೀಮ್ ಎಲ್ಲ ಬೇಗ ಔಟ್ ಆಗ್ಬೇಕು, ಅವತ್ತೇ ಹೋಯ್ತು. ಟೀಮ್ ಯಾವತ್ ಔಟ್ ಮಾಡಿಸ್ತೀನಿ ಗೆಲ್ಸ್ತೀನಿ ಅಂದ ಅವತ್ತೇ ಮಕ್ಕಳೇ ಮಂಗ್ದ ಅವನು. ಯಾವಾಗಾರ ಒಂದ್ ಚಲೋಪ್ಪ ಅದು. ನೀ ಪ್ರತಿ ಮ್ಯಾಚ್ ವಿಕೆಟ್ ಹೋಗ್ಲಿ ನಾನೇ ಗೆಲ್ಲಿಸ್ತೀನಿ ಅಂದ್ರೆ ಹಿಂಗಾಕ.
ಆಗಲ್ಲ ಅವ್ನ ಅಂತ ಅಂತ ಇದಲ್ಲ ಅಂತ ಅದು ಲಾಸ್ಟ್ ಟೈಮ್ LSC ಕೂಡ ಗೆಲ್ಸಿದ್ನಲ್ಲ ಅದ ಫೀಲ್ ಆಗದ ನಾವು. ಅದೇ ಫಿಲ್ಮ್ ಟೀಮ್ ಡೇವಿಡ್ಗೆಲ್ಲ ಆತರ ಒಂದ್ ಇದಿದೆ, ಕ್ಷಮತೆ ಇದೆ. ನಿನ್ನೆ ಟೀಮ್ ತಂದಿದ್ದ ಡೇವಿಡ್ ಮ್ಯಾಚ್. ಯಾರು ಇಲ್ಲಿ ಈಗ ಬೆತ್ತಲ್ಲಿ ಆಡಿಸಿದ ಟೀಮ್ ಡೇವಿಡ್ 3 ಡೌನ್ ಕಳಿಸ್ಬೇಕು. ಅವ್ನು ಆಸ್ಟ್ರೇಲಿಯಾಕ್ 2 ಡೌನ್ ಆಡೋದೀಗ. ಹಾ ಪವರ್ ಪ್ಲೇಲೆ ಬರ್ತಾನೆ ಟೀಮ್ ಡೇವಿಡ್ ಈಗ ಆಸ್ಟ್ರೇಲಿಯಾಕ್ಕೆ. ಅಲ್ಲಿ ಮುಂಬೈದಾಗ ಅಲ್ಲೇ ಬಂದಾನಲ್ಲ, ಮುಂಬೈ ಟೀಮ್ ಇದ್ದಾಗ. ಮುಂಬೈಲ್ ಬಂದಿಲ್ಲ, ಮುಂಬೈಲ್ ಭಾರಿ ಕೆಳಗೆ 5 ಡೌನ್. ಮುಂಬೈಲಿ ಎಲ್ಲಿ ಬರಕ್ ಯಾರು ಚಾನ್ಸ್ ಇತ್ತ ಅಲ್ಲಿ 2 ಡೌನ್. ಒಂದೊಂದ್ ಮ್ಯಾಚ್ ಬಂದಾನಲ್ಲೇ. ಯಾವ್ದು ಬಂದಿಲ್ಲ, ಏನೋ ವಿಕೆಟ್ ಹೋಗಿ 15-16 ಓವರ್ ಆಗಿತ್ತೇನೋ ಅವಾಗ ಬಂದಿರ್ಬೇಕು ಬಿಟ್ರೆ ರೆಗ್ಯುಲರ್ ಪೊಸಿಷನ್ ಆಡಿಲ್ಲ ಅವನು. ನಿಮ್ ತಲೆ ಅಳ್ಳಾಡನೆ. ಇರ್ಬೇಕಪ್ಪ. ಇಲ್ಲ ನೀ ಹೇಳ್ದಂಗ ಅವತ್ತು ಇರ್ಬೇಕು, 15-16 ಓವರ್ ಆಗಿಂದ ಬಂದಿರ್ಬೇಕು. ಹಂಗ್ ಬಂದಿರ್ಬೇಕು ಬಿಟ್ರೆ ಹೆಂಗ್ ಬಿಡಲ್ಲ. ಮತ್ತೆ PCR ಇವತ್ತಿನ ಮ್ಯಾಚ್ ಯಾವ್ದು?